ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ನಗರದಲ್ಲಿ ಹೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಭಾರೀ ಅನಾಹುತದ ಭೀತಿ ಎದುರಾಗಿದೆ. ತಹಶೀಲ್ದಾರ್ ಕಚೇರಿ ಹಿಂಭಾಗದಲ್ಲೇ ಮೇನ್ ಲೈನ್ ವಿದ್ಯುತ್ ತಂತಿ ಕಟ್ಟಾಗಿ ಬಿದ್ದಿದ್ದರೂ ಸಮಸ್ಯೆಗೆ ಶಾಶ್ವತವಾಗಿ ಬಗೆಹರಿಸಿಲ್ಲ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಹಲವು ಬಾರಿ ಮನವಿ ಮಾಡಿದರೂ ಅಧಿಕಾರಿಗಳು ಸ್ಪಂದಿಸಿಲ್ಲ ಎಂಬ ಆಕ್ರೋಶ ವ್ಯಕ್ತವಾಗಿದೆ. ಈ ಕುರಿತು ಇಲ್ಲೊಂದು ಸ್ಮಾಲ್ ಸ್ಟೋರಿ ನೋಡೋಣ ಬನ್ನಿ. ಅಥಣಿ ತಾಲೂಕಿನ ಶಿವಯೋಗಿ ನಗರದ ತಹಶೀಲ್ದಾರ್ ಕಚೇರಿ ಹಿಂಭಾಗದಲ್ಲೇ ಅಪಾಯಕಾರಿ ಸ್ಥಿತಿಯಲ್ಲಿರುವ ಮೇನ್ ಲೈನ್ ವಿದ್ಯುತ್ ತಂತಿ ಸಾರ್ವಜನಿಕರಲ್ಲಿ ಆತಂಕ ಮೂಡಿಸಿದೆ. ಲೈವ್ ವೈರ್ ಕಟ್ ಆಗಿ ಬಿದ್ದಿದ್ದರೂ ಸಂಬಂಧಪಟ್ಟ ಹೆಸ್ಕಾಂ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಇದುವರೆಗೆ ಯಾವುದೇ ಅನಾಹುತ ಸಂಭವಿಸಿಲ್ಲ, ಆದರೆ ಜನರು ಹಾಗೂ ಮೂಕ ಪ್ರಾಣಿಗಳ ಜೀವಕ್ಕೆ ಅಪಾಯ ಎದುರಾಗುವ ಸಾಧ್ಯತೆ ಇದೆ ಎಂದು ಗ್ರಾಮಸ್ಥರು ಎಚ್ಚರಿಸಿದ್ದಾರೆ. ಈ ಭಾಗದಲ್ಲಿ ಮೇನ್ಲೈನ್ ವೈರ್ ಕಟ್ಟಾಗುತ್ತಿರುವುದು ಇದೇ ಮೊದಲಲ್ಲ. ಈ ಹಿಂದೆಯೂ ಹಲವು ಬಾರಿ ಇದೇ ಸಮಸ್ಯೆ ಉಂಟಾಗಿದ್ದು ಅಥಣಿ ಹಾಗೂ ಘಟಪ್ರಭಾ ಹೆಸ್ಕಾಂ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರೂ ಶಾಶ್ವತ ಪರಿಹಾರ ದೊರೆತಿಲ್ಲ ಎನ್ನಲಾಗಿದೆ. ಹೀಗಾಗಿ ಸಂಬಂಧಪಟ್ಟ ಹೆಸ್ಕಾಂ ಅಧಿಕಾರಿಗಳು ತಾಲೂಕು ಹಾಗೂ ಜಿಲ್ಲಾಡಳಿತಕ್ಕೆ ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಅಪಾಯಕಾರಿ ವಿದ್ಯುತ್ ತಂತಿಯನ್ನು ತೆರವುಗೊಳಿಸಿ ಶಾಶ್ವತ ಪರಿಹಾರ ಕಲ್ಪಿಸಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಮಧ್ಯಾಹ್ನ ಊರಿನ ಹೇಳ್ತೈತಿರಲ್ಲ ಏನು ಬಿದ್ದೈತ್ರಿ ಮನಿ ಮ್ಯಾಗ ವೈರ್ ರೀ ಎದ್ರ ವೈರ್ ಇದು ಮೇನ್ ಲೈನ್ ಹಾಂ ಏನ್ರಿ ಮೇನ್ ಲೈನ್ ಬಿದ್ದೈತ್ರಿ. ಬಿದ್ದು ಬಡ್ಡ್ಯಾಗೆಲ್ಲ ಯಾರಿಗ್ರಿ ಏನ್ರಿ ಸಿಗಲಿಲ್ಲ ಪಾಡ್ ಸಿಕ್ಕರ ಗತಿ ಏನ್ರಿ ಕಲಾಸ ಆಗೋದಾಗದ. ಹಾಂ ರೀ, ನೀವು ಯಾವ ಸಂಬಂಧಪಟ್ಟ ಅಧಿಕಾರಿಗಳು ಯಾರಿಗಾರ ಗಮನಕ್ಕೆ ತಂದಿರಿ? ಎಲ್ಲ ಇದು ಮಾಡಿದೀವಿ ರೀ, ಅರ್ಜಿ ಕೊಟ್ಟಿವ್ರಿ. ಇಲ್ಲಿ ಮ್ಯಾಗ ಘಟಪ್ರಭಾಕ್ಕೂ ಕೊಟ್ಟಿವ್ರಿ. ಕೊಟ್ಟು ಅದು ಏನ್ ಕೇರ ಆಗ್ಲಿಲ್ಲ ರೀ. ಅವ್ರು ಏನಂತಾರ್ರಿ? ಮಾಡ್ತೀವತ್ತಾರ ನೀಲ್ಲ ಹ್ಞೂ ಅಂತಾರ್ರಿ, ಗಪ್ಕೊಂಡಿರ್ತಾರೆ. ಹ್ಞೂ ಅಂತಾರೆ. ಇಲ್ಲಿ ಸ್ಥಳೀಯ ಶಾಸಕರನ್ನ ಯಾರಾದರೂ ಭೇಟಿಯಾಗಿದ್ರಿ? ಅವ್ರಿಗೆ ಇಲ್ರಿ, ಇವತ್ತ ಭೇಟಿ ಆಗ್ಬೇಕೈತಿವ್ರಿ. ಇನ್ನ ತನ ಏನು ಶಾಸಕರ ಕಡೆ ಹೋಗಿಲ್ಲ. ಇಲ್ಲಿ ಯಾವುದೇ ಅನಾಹುತ ಕೊಟ್ಟೈತಿರಲ್ಲ. ಎಷ್ಟನೇ ಸಲ ರೀ ಹರಿದು ಬೀಳುದು? ಎಟ್ರಿ 3-4 ಸಲ ರೀ. ಈಗ 4 ಐತಿ ಎಟ್ ಐತಿವ್ರಿ. ಹರಿದು ಬಿದ್ರೆ ಏನೋ ದೇವ್ರ ಕಾದನ್ರಿ. ಇಲ್ಲ ವಾರನಾಗ 3 ಸಲ ಹರಿತೀರಿ. ಕಡೆ ಪಾಡ ಆಗ್ತೈತ್ರಿ. ಪಾಪ ಅವ್ರಿಗೆ ತೋಟಪಟ್ಟ ಅವ್ರಿಗೆ ಅನುಕೂಲ, ನಮಗೂ ಅನುಕೂಲ. ಮತ್ತೆ ಇಲ್ಲಿ ಆದ್ರೆ ಅನಾಹುತ ಆದ್ರೆ ಯಾರು ಹೊಣೆಗಾರ? ಜರದಾಗ ಉಳ್ದಾವ್ರಿ. ಎಲ್ಲ ದನಗಳ ಮ್ಯಾಗ ವೈರ್ ಬೀಳ್ದಿತ್ತು. ಅಲ್ರಿ ಇಟ್ಟು ಹುಡುಗರ ಇಟ್ಟು ಬಿಚ್ಚಿ ಅದಾವು ಮ್ಯಾಗ ಬಿದ್ರ ಗತಿ. ಈಗ ಬಡ್ಡಾಗ ಹುಡುಗರು ಇರ್ತಾವ್ರಿ. ಯಾರಾಗಾರು ಇವ್ರು ಕೇಬ್ಯಾರ ಹಾಕಾರು. ಒಟ್ಟಾರೆಯಾಗಿ ಸಮಸ್ಯೆ ಬಗ್ಗೆ ಸಾರ್ವಜನಿಕರು ಹಲವು ಬಾರಿ ಮನವಿ ಮಾಡಿದವರು ಶಾಶ್ವತ ಪರಿಹಾರ ಸಿಗದ ಆರೋಪ ಕೇಳಿಬಂದಿದೆ. ಈ ವರದಿ ಬಳಿಕ ಮಾತ್ರ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕ್ರಮ ಕೈಗೊಳ್ಳುತ್ತಾರೆ ಎಂಬುದು ಕಾದು ನೋಡಬೇಕಾಗಿದೆ. ವರದಿ ಮಹೇಶ್ ಶರ್ಮಾ, ವಾಯ್ಸ್ ಆಫ್ ಜನತಾ, ಅಥಣಿ.